ಒಮ್ಮೆ ಪ್ರಾಚೀನ ಭಾರತದಲ್ಲಿ ಧರ್ಮನಗರ ಎಂಬ ಸುಂದರ ರಾಜ್ಯವಿತ್ತು. ಆ ರಾಜ್ಯವನ್ನು ರಾಜ ಮಹಾರಾಜ ಧರ್ಮವರ್ಮ ಆಳುತ್ತಿದ್ದ. ಅವರು ಧೈರ್ಯಶಾಲಿ, ಜ್ಞಾನಿ ಮತ್ತು ಜನಪ್ರೇಮಿ ರಾಜನಾಗಿದ್ದರು. ಪ್ರತಿದಿನ ಬೆಳಿಗ್ಗೆ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ನಂತರ ಪ್ರಜೆಗಳ ಸಮಸ್ಯೆಗಳನ್ನು ಕೇಳುವುದು ಅವರ ದಿನಚರಿ. ಧರ್ಮನಗರದಲ್ಲಿ ಹಬ್ಬ ಹರಿದಿನಗಳನ್ನು ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತಿತ್ತು. ದೀಪಾವಳಿ ಸಮಯದಲ್ಲಿ ಅರಮನೆಯಿಂದ ಹಿಡಿದು ಸಾಮಾನ್ಯ ಮನೆಗಳವರೆಗೆ ದೀಪಗಳಿಂದ ಬೆಳಗುತ್ತಿತ್ತು. ರಾಜನು ಎಲ್ಲರಿಗೂ ಅನ್ನದಾನ ಮಾಡಿಸುತ್ತಿದ್ದನು. ಪ್ರಜೆಗಳ ಸಂತೋಷವೇ ನನ್ನ ಸಂತೋಷ ಎಂದು ಅವರು ನಂಬಿದ್ದರು. ಒಂದು ವರ್ಷ ಭೀಕರ ಬರಗಾಲ ಬಂತು. ಬೆಳೆಗಳು ನಾಶವಾದವು, ಜನರು ಸಂಕಷ್ಟಕ್ಕೆ ಸಿಲುಕಿದರು. ರಾಜನು ತಕ್ಷಣ ತನ್ನ ಖಜಾನೆಯನ್ನು ತೆರೆದು ಬಡವರಿಗೆ ಧಾನ್ಯ ಮತ್ತು ನೀರನ್ನು ಒದಗಿಸಿದ. ಸ್ವತಃ ಸರಳ ವಸ್ತ್ರ ಧರಿಸಿ ಪ್ರಜೆಗಳ ಜೊತೆಗೂಡಿ ಕೆಲಸ ಮಾಡಿದರು. ಇದನ್ನು ನೋಡಿ ಜನರಲ್ಲಿ ಹೊಸ ಧೈರ್ಯ ಹುಟ್ಟಿತು. ರಾಜನ ನ್ಯಾಯ ಮತ್ತು ಕರುಣೆಯಿಂದ ರಾಜ್ಯವು ಮತ್ತೆ ಸುಖ ಸಮೃದ್ಧಿಯತ್ತ ನಡೆಯಿತು. ಹಿರಿಯರು ಮಕ್ಕಳಿಗೆ ಧರ್ಮವರ್ಮನ ಕಥೆಯನ್ನು ಹೇಳುತ್ತಾ, ಒಳ್ಳೆಯ ರಾಜನು ಕಿರೀಟದಿಂದಲ್ಲ, ತನ್ನ ಹೃದಯದಿಂದ ಗುರುತಿಸಲ್ಪಡುತ್ತಾನೆ ಎಂದು ಬೋಧಿಸುತ್ತಿದ್ದರು. ಈ ರೀತಿ ಧರ್ಮವರ್ಮನ ಹೆಸರು ಭಾರತೀಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳು.